ಗೈಸ್ ಇವಾಗ ಒಬ್ರು ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಬರ್ತಡೇ ಮಾಡಕ್ಕೆ ಅಂತ ಒಂದು ಸ್ಪೆಷಲ್ ಕೇಕ್ ತಗೋತಾವಿ. ಗೂಳಿ ಬರ್ತಡೇ ಅಲ್ಲ, ಗೂಳಿ ತಂಗಿ ಬರ್ತಡೇ. ಅಪ್ಪಿ ಕಂಡು ನಾನ್ ಮಾಡ್ಲೇಬೇಕು ಅಂತ ಮಾಡ್ತೀಯಲ್ಲ, ಅವಳು ನೋಡು ಖುಷಿ ಮೇಲೆ ಖುಷಿ ಪಡ್ತಾವಳೆ. ಎಂತ ಪಾಠ ಎಂತ ಪಾಠ ಮಂತಾರೆ. ಮಹೇಂದ್ರ ಲೋಗೋ ಎಲ್ಲಿ 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 ಅಂತ ಕೇಳ್ತಿದ್ರಲ್ಲ, ಬೈಲಿ ಜಿರಳೆ ಮಹೇಂದ್ರ ಲೋಗೋ ಇತಿಹಾಸ ಹೇಳಬಪ್ಪ. ಸಾಯ ಸ್ಟೇಜ್ ಬಂದ್ರೆ ಹೊಟ್ಟೆ ನೋವು ಬರ್ತದ ಅಂತ ಕಣೆ. ನಿಂಗೆ ಏನಾದ್ರು ಬಂದಿದ್ದೆ ಸಾಯ ಸ್ಟೇಜ್? ಅಪ್ಪಿ ಚಿಲ್ಕ ಹಾಕಬಾರೆ ದೇವ್ಗೆ ಬಂದು ಐತು ನೀನೇ ದೇವ. ಕೈಸಿವಾಗ ನಾನು ಕಳ್ಳಬೇಕು ಇತ್ತಲ್ಲ ಹೋಯ್ತೀನಿ. ಡ್ಯಾಡೀಸ್ ಗರ್ಲ್, ಡ್ಯಾಡ್ಸ್ ಲಿಟಲ್ ಗರ್ಲ್. ಏನಮ್ಮ ಟೈರ್ ಚೇಂಜ್ ಮಾಡಿಸ್ಬೇಕು ಹಂಗಂದ್ರೆ ಕೊಡು ಗುಳಿ ಕಾಸ. ಪಾಪ ಕೊಡ್ತಿದ್ಯಾ ಗುಳಿ ನನ್ನ ಮಗನೇ ಮಾಡಿಸಿ ಆಮೇಲೆ ಸ್ಕಿಡ್ ಐತೆ ಡೋಂಗಿ ಅಂತ ಅಪ್ರೂವ್ ಆಗ್ಬಿಟ್ಟು 16,000 ಅಷ್ಟೇ ಅವ್ರಿ. ಬ್ಲೌಸ್ ಅಂಗಡಿಗೆ ಬಂದಿದೆ ನಮ್ಮ ಅಮ್ಮಂಗೆ. ನಾವು ಮಂಗಳವಾರ ಇಲ್ಲಿಗೆ ಹೋಗ್ಬೇಕು ಆಚೆಗೆ. ಅದಕ್ಕೆ ಹೋಗೋಕ್ಕೆ ನಾನು ಬರಬೇಕು ಅಂದರೆ ನೀನು ಇಲ್ಲಿ ಬ್ಲೌಸ್ ಪೀಸ್ ಹರ್ಸ್ಕೊಬ ಅಂತಂದು ಅದಕ್ಕೆ ಮೈಸೂರು CBS ಹತ್ರ ಬಂದು ಇಲ್ಲಿ ಯಾವುದೋ ಒಂದು ಬ್ಲೌಸ್ ಪೀಸ್ ಇರೋದು. ಇವಾಗ ಒಟ್ಟಿಗೆ ಹೊರಡುವ ಸಮಯ. ಚಪ್ಪಲಿ ಭಾರಿ ಚೆನ್ನಾಗಿ ಚಪ್ಪಲಿ ಯಾರದ ನನ್ನ ಚಪ್ಪಲಿ ತಗೋ. ಇದೇನು ಹೇಳಿದ್ದು ಬ್ಲೌಸ್ ಪೀಸಾ ತಗೋ. ಗೈಸ್ ಇಲ್ಲಿ ನೋಡಿ ನಮ್ಮ ಕೆಂದನು ನಮ್ಮ ಶಶಾಂಕನು ಎಲ್ಲ ವಾಡ್ದು. ಶಶಾಂಕಕ್ಕೆ ಏನಿದೆ ಬಾಕಿ ಮತ್ತೆ ಇನ್ಯಾರು ಯಾರದ ಬಾಕಿದ್ದ ಮತ್ತೆ ಗೈಸ್ ಬೇರೆ ಅವ್ರ ಕೈಲಿ ಕೊಟ್ಟು ಮಾಡ್ಸಿರೋದು ನಮ್ಮವ್ವ. ಕಲ್ಗಳೆಲ್ಲ ಇದ್ವಲ್ಲ ಇಲ್ಲಮ್ಮ ಅದು ಅಮ್ಮ ಇಲ್ಲಿಗೆ ಅಂಡಿಗೆ ಹಾಕ್ಬೇಕಲ್ಲ ತಿರ್ಗಾ. ಅಯ್ಯ ಅಲ್ಲ ಅವತ್ತೆಲ್ಲ ನಮ್ ಕಷ್ಟಪಟ್ಕಂಗ್ ಮಾಡಿಸ್ತೀಯಲ್ಲಮ್ಮ. ಏನಮ್ಮ ನೀನು ಅಯ್ಯ ನೀನ್ ಬರ್ರೀ ಕೆಲ್ಸ ಇಲ್ದಾರ ಕೆಲ್ಸಗಳನ್ನೇ ಕೊಡೋದ್ ಕಣವ ನಮ್ಗೆ. ಗೈಸ್ ಅಲ್ಲಿ ಅಗ್ದು ಬಿಟ್ಟಿದ್ರಲ್ಲ ಅದೆಲ್ಲಾನು ಬಾಣ್ಲಿ ತಗೊಂಡ್ ಇಲ್ಲಿಗೆ ತುಂಬಿಟ್ಟಿದ. ನಮ್ಮವ್ವ ತಗೊಂಡೋಗಿ ಇಟ್ಕೊಂಡು ಸುರಿಸಿದಳಂತೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ. ಇಲ್ಲಿ ನೋಡಿ ನಮ್ ಕರ್ಗಿ ಇದ್ದಕ್ಕಿದ್ದಂತೆ ಏರೆಲ್ಲ ಹಿಡ್ದೋಯ್ತೆ. ಆಮೇಲೆ ಇಲ್ಲಿ ನೋಡಿ ಎಷ್ಟೇ ಏರ್ ಇಳಿಸಿದ್ರು ಸಾಕು ಬರೀ ಏರ್ ಇಳಿದೋಯ್ತದೆ. ಹೆವಿ ಗಲೀಜ್ ಐತಾಳೆ. ಆಮೇಲೆ ಕರ್ಗಿ 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 ಗೈಸ್ ನಾನು ತಗೊಂಡು ಎತ್ತತ್ರ 1 ವರ್ಷ ಇನ್ನೂ ಆಗಿಲ್ಲ. ಒಂದು 10 ತಿಂಗಳಾಗದೆ. ಅವಾಗ್ಲೂ 17,000 ಓಡಿಸೋನು ಗಾಡಿಯ. ಇದು ಒಡಸಾಕ್ದಾಗ್ಲಿಂದ ನೋಡಿಬೇಕಿದ್ರೆ ಸಿಕ್ಕಾಬಟ್ಟೆ ಜಾಗ ಸಿಕ್ತಂಗೆ ಸಿಕ್ತು. 2 ಪೊಸಿಷನ್ ಬೇಕಾದ್ರೆ ಮಾಡ್ಕೋಬಹುದು, 2 ಮನೆ ಮಾಡ್ಕೋಬಹುದು. ಆ ಕಡೆ 1 ಮನೆ ಈ ಕಡೆ 1 ಮನೆ ಬೇಕಾದ್ರೆ ಮಾಡ್ಕೋಬಹುದು. ಅಷ್ಟಾಗ್ಲೇ ಜಾಗ ಸಿಕ್ಬಿಡ್ತು. ಇವಾಗ ನಮ್ ಕಾರ್ ಹಿಂಗ ಬಂದು ಇಲ್ಲಿಂದ ರಿವರ್ಸ್ ಹೋಗಿ ಹಿಂಗ್ ನಿಂತ್ಕತ್ತೆ. ಶಶಿಕಲಾ ಬರ್ಬೇಕಂದ್ರೆ ಬರ್ಬೇಕು, ಅಷ್ಟೇ ಅಂದ್ರೆ ಅಷ್ಟೇ. ಬಾ ನಿಮ್ಮ ಅವ್ನ್ ಕೇಳುವೆ ಎಷ್ಟು ಗ್ರಾಮ್ ಚಿನ್ನ ಕೊಟ್ಟೆ ಅಂತ ಕೇಳೇ ಬಮ್ಮ. ಅಮ್ಮ ಗೈಸ್ ನಾರ್ಮಲ್ ಆಗಿ ಬ್ಲಾಗ್ ಮಾಡೋದು ನೋಡಿದೀರಾ? ನೋಡಿ ನಾನು ಡಿಫ್ರೆಂಟ್ ಆಗಿ ಮಾಡ್ತೀನಿ ಹೊಸಿ. ಏನಪ್ಪ ಸಮಾಚಾರ? ಇಲ್ಲಿ ಕೆಂದ ಏರಿಯಾ ಕಾಯಿ 2 ಕಾಯಿಗಳು ಜೋಡಿ ಆಗ್ಬಿಟ್ರ ಕಣವ. ಏನ ಅಲ್ಲ ಗೈಸ್ ನಮ್ ಕೆಂದ ಅಷ್ಟ್ ಕೆಲ್ಸ ಮಾಡ್ತೇನೆ ದೇವ್ರಂತವನು ಅಂತೆಲ್ಲ ಕಮೆಂಟ್ ಹಾಕಿದ್ರು ಕಣವ. ಇವತ್ತು 1 ರೂಪಾಯಿ ಕೆಲ್ಸನೇ ಮಾಡಿಲ್ಲ. ಈ ಕಾಯಿ ಜೊತೆಗೆ ಸೇರ್ಕೊಂಡು ಆ ಕಾಯಿವೆ ಖುಷಿ ನೋಡು ಹಣ್ಣಂಗೆ ಮನ್ಗಿರೋದಕ್ಕೆ. ಲೇ ನೀನ್ ಅಕ್ಕನ್ ಗುಳಿ ಏನೋ ಮಾಡ್ತಿದ್ಯಾ? ಅಯ್ಯೋ ಲೋ ಗೈಸ್ ನಮ್ ಗೂಳಿ ಮರಿ ಅಷ್ಟು ತಿನ್ಬಿಟ್ಟು ಸುಮ್ ಮನಿ ಕತಾನೆ, ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾನೆ. ನೋಡಿ ಹಂಗ ಹೆಂಗಿದಾನು ನಮ್ದಾವೇ. ಅಮ್ಮ ಈ ಕೆಂದಂಗೆ ಎಂತ BGM ಹಾಕ್ಬೇಕು? ಗೈಸ್ ಇವತ್ತು ವಿಡಿಯೋ ಎಡಿಟ್ ಅಲ್ಲಿ ನಾನು ನನಗೆ KGF BGM ಹಾಕೊಂಡವನಿ. ಕೆಂದಂಗೆ ಯಾವ್ದು ಹಾಕಿಲ್ಲ. ಅದಕ್ಕೆ ನಮ್ಮ ಅಮ್ಮ ಹೋಗಿ ಫಿಟ್ಟಿಂಗ್ ಇಟ್ಟಿರೋದು ನಮ್ಗೆ. ಅದೇ ನೋಡು ನಂಗೆ ಹಾಕಿಲ್ಲ ಅನ್ಕೊಂಡು ಊಸ್ಬಿಟ್ಟವನಿ ಕೆಂದ. ಬಾಗ್ಲಾಕ್ ಹೋಗಿದ್ ಸರಿ ಆಯ್ತು. ಕುಡ್ಕೋ ಕುಡ್ಕಲ್ಲ ಏನಾಗಲ್ಲ. ಡವ್ ಮಾಡಿ ಸಾಕು. ಕರೆಂಟ್ ಇಲ್ಲ. ಶಶಿಕಲಮ್ಮ ಏನಮ್ಮ ಅವಳು ಹುಚ್ಚಿ ಇದ್ದಂಗಿದ್ಯಾ? ಸ್ನಾನ ಮಾಡಿದ್ಯಾ? ಲೇ ಗುಳಿ ಇಷ್ಟೊತ್ತಲ್ಲಿ ಯಾಕೆ ಕರ್ಕೊಯ್ತಿದ್ದೆ ನನ್ನ? ಅದು ಹೊರ್ಗಲ್ಸ್ಬಿಟ್ಟಲ್ಲ ಗಂಡು. ನನ್ನಂತ ಗಂಡು ಒಳ್ಳೆ ಗಂಡು ಹೊರ್ಗಲ್ಸ್ಬಿಟ್ಬಿಡ್ತಾನೆ ಕಣಮ್ಮ ಇವನು. ಅಲ್ಲ ಇಷ್ಟೊತ್ತಿನ ಮೇಲೆ ಹೋರಾಟಿ ಕರ್ಕೊಯ್ತಾನಲ್ಲ ಇವನು. ಎಂತ ಪಾಠಮ್ಮ? ಎಂತ ಪಾಠ? ಮಂತರೆ
ಮಂತರೇನಾ ಮಂದಾರೇನಾ ಮಂದ್ರೆ ಪಾರ್ಟ್ ಎಲ್ಲ ಕಾಯಿ ಗುಳೆ ಗೈಸ್ ಇವತ್ತು ಒಬ್ರದ್ದು ಬರ್ತಡೇ ಅದೇ ಸರ್ಪ್ರೈಸ್ ಬರ್ತಡೇ ಗೈಸ್ ಇವತ್ತು ಒಂದು ಕೇಕ್ ಕಟ್ ಮಾಡಿಸ್ತೀವಿ ಸರ್ಪ್ರೈಸ್ ಆಗಿರುತ್ತೆ ಇವಾಗ ನಮ್ಮ ಅಜ್ಜಿ ಹಟ್ಟಿಗೆ ಹೋಯ್ತಾವೆ ನಮ್ ಗುಳಿ ಜೊತೆಗೆ ಅಣ್ಣ ನಮಸ್ಕಾರ ಅಣ್ಣ ಇದು ಊರಲ್ಲಿ 4 ಜನ 4 ತರ ಮಾತಾಡ್ತಾರೆ ಅಂತಾರಲ್ಲ ನೀವೇನ ಅದು ಕ್ಯಾಮ್ರಾ ಸುಮ್ನೆ ಹೊಡಿದ್ದೆ ಲಾ ಥೂ ಡೋಂಗಿ ಮುದಬಿ ಚೇತು ಬೈಲಿ ಲೋ ಮಹೇಂದ್ರ ಲೋಗೋ ಅಯ್ಯೋ ಬೊಪ್ಪೈಲಿ ಲೋ ಗೈಸ್ ಮಹೇಂದ್ರ ಲೋಗೋ ಎಲ್ಲಿ ಅಂತ ಕೇಳ್ತಿದ್ರಲ್ಲ ಬೈಲಿ ಲಾ ಬೈಲಿ ಜಿರಳೆ ಮಹೇಂದ್ರ ಲೋಗೋ ಇತಿಹಾಸ ಹೇಳಬಪ್ಪ ಸತ್ತು ಬದುಕಿರೋ ಹುಡುಗ ಇವನು ಸತ್ತು ಮೇಲೆ ಬದುಕ್ತಿದ್ದಾನೆ ನೀವು ಮನ್ಸ ಸತ್ತು ಮೇಲೆ ಬದುಕ್ತಿದ್ದಾನೆ ಗೈಸ್ ಮಹೇಂದ್ರ ಲೋಗೋದು ಹಿಸ್ಟ್ರಿ ಮೇಲೆ ಹಿಸ್ಟ್ರಿ ಆಗ್ಬಿಡದೆ ಮಹೇಂದ್ರ ಬೈಲಿ ಲಾ ಬಲ ಇಲ್ಲಿ ಆಯ್ತು 10 ರೂಪಾಯಿ ಬಲ ವಾಯ್ಸ್ ಕೇಳ್ಸಲ್ಲ ಇದು ನಿನ್ ಸ್ಟೋರಿನಾ ನೀನೇ ಹೇಳ್ದೆ ನಾನು ಹೇಳ ಮಾನ ಮರ್ಯಾದೆ ಏನು ಇಲ್ಲ ಹೇಳದೆ ಬೇಡವಾ ಮಹೇಂದ್ರ ಲೋಗ ಸ್ಟೋರಿ ಕೇಳ್ಬಿಟ್ರೆ ಬೆಚ್ಚಿಬಿಡ್ತೀರಾ ಅವ್ನ ಏನಕ್ಕೆ ನಮ್ಮ ಮಟ್ಟಿಗೆ ಬಜ್ಜಲ್ಲ ಅಂತ ಕೇಳಿದ್ರೆ ಇನ್ನೂ ಬೆಚ್ಚಿಬಿಡ್ತೀರಾ ಮಹೇಂದ್ರ ಲೋಗ ಒಂದ್ ದಿವಸ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹೇಳವಾದ ಇನ್ನೊಂದ್ ಸ್ವಲ್ಪ ದಿವಸ ಬಲ ಕೇಕ್ ಕೊಡ್ತೀವಲ್ಲ ಅಜ್ಜಿನಲ್ಲಿ ಬಲ ಕೇಕ್ ಕೊಡ್ತೀವಿ ಏನಲ್ಲ ನಿಂದೆಲ್ಲ ಅಣ್ಣ ನಮಸ್ಕಾರ ಅಣ್ಣ ಆರಾಮ ಅಣ್ಣ ನಮಸ್ಕಾರ ಅಣ್ಣ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಣ್ಣ ಇದು ಅಜ್ಜಿ ಮನೆಗೆ ಹೋಯ್ತಾವಿ ಅಣ್ಣ ಇದು ಕೇಕ್ ತಿನ್ನಕ್ ಹೋಯ್ತಾವಿ ಸರಿ ಅಣ್ಣ ಬರ್ತೀವಿ 4 ಗಂಟೆ ಇದೆ ಅಣ್ಣ ಇದೇ ವಿಷಯ ಇಟ್ಕೊಬಿಡಿ ಇದೇ ಟಾಪಿಕ್ ಬಗ್ಗೆ ಮಾತಾಡಿ ಬೇರೆ ಕೆಲಸ ಇಲ್ಲ ನನಗೆ ನನ್ನ ಮಗ ಕೇಕ್ ತಿನ್ನಕ್ ಬಂದಂತೆ ಅಂತ ಗೈಸ್ ಇವಾಗ ಒಬ್ರು ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಬರ್ತಡೇ ಮಾಡಕ್ಕೆ ಅಂತ ಒಂದು ಸ್ಪೆಷಲ್ ಕೇಕ್ ತಗೋತಾವಿ ಮಮೇದ ನಿನ್ ತಂಗಿಗೆ ಅಲ್ವಾ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ ಏನ್ ಡ್ರಾಮಾ ಮಾಡ್ತಾನಪ್ಪ ಗೈಸ್ ಹೆಚ್ಚು ಕಮ್ಮಿ ಇದೇ ಜಾಗದಲ್ಲಿ 7 ಗಂಟೆಗೆ ಅಪ್ಲೋಡ್ಗೆ ಅಂತ ಕೂತವ್ ನಾನು ಇಲ್ಲಿ ಇದೇ ಜಾಗದಲ್ಲಿ 1.5 ಗಂಟೆ ತಗೊಂಡದೆ ಅಪ್ಲೋಡ್ ಮಾಡಕ್ಕೆ ನಮ್ಮಟ್ಟಿಲ್ಲಾಗಿದ್ರೆ ಬೇಗ ಆಗ್ಬಿಡೋದು ವೈಫೈ ಇರೋದಕ್ಕೆ ಇಲ್ಲಾಗಿರೋದಕ್ಕೆ 1.5 ಗಂಟೆ ವೇಸ್ಟ್ ಇವತ್ತು ಲೇಟಾಗಿ ಅಪ್ಲೋಡ್ ಮಾಡಿದ್ದೆ ವಿಡಿಯೋನ ನಿನ್ನೆ ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗೋದು ಇವತ್ತಿನ ವಿಡಿಯೋ ಕರೆಕ್ಟಾಗಿ 7 ಗಂಟೆಗೆ ಅಪ್ಲೋಡ್ ಆಗಿರುತ್ತೆ ಸಾರಿ ನೆನ್ನೆ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ ಇವತ್ತು ಸಾರಿ ಕೇಳ್ತವ್ರಿ ನನ್ನ ಬೊಮ್ಮ ಕೇಕ್ ಎತ್ಕೊಂಡವನೇ ಅವ್ನ ತಂಗಿ ಹುಟ್ಟಬೇಕು ಗೈಸ್ ಇವಾಗ ಟೈಮ್ ಬಂದು 9 ಗಂಟೆ ನಮ್ಮ ಅವರ ಹಟ್ಟಿಲಿ ಮನಿ ಕಳ್ಳೋ ಟೈಮ್ ಇದು ಗೈಸ್ ಇವಾಗ ಒಂದು ಕೇಕು ಗುಳಿ ತಂಗಿ ಬರ್ತಡೇ ಮಾಡ್ತಾವಿ ಇವತ್ತು ಏನಾ ನಿನ್ ತಂಗಿ ಬರ್ತಡೇ ಮಾಡಕ್ಕೆ ಕ್ಯೂರಿಯಾಸಿಟಿ ಆಗಿದೆ ನೀನ್ ಹುರ್ಕಬೇಡ ಕಣಪ್ಪ ನೀನು 2 ಕೇಕ್ ಇರೋದಕ್ಕೆ ನೀನು ಹುರ್ಕಬೇಡ ಅಯ್ಯೋ ಬಿಡಪ್ಪ ಆಯ್ತು ಹಾಯ್ ಮಾಮ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೋ ಆಯ್ತದ ನಮಸ್ಕಾರ 2 ಕೇಕ್ ಓ ನಿಂಗೆ ಏನ್ ಸಮಾಚಾರ ಅವನಂಗೆ ಕುತ್ಕೊಬಿಡ್ತಾಳೆ ಹಿಂಗೆ ತೆಗ್ದಾಕಿ 1/4 kg ಚಿನ್ನ ಕೊಟ್ಟಿದ್ಯಾ ನಮ್ಮವ್ಗೆ ಹಂಗನ್ಕ ಬೈಲಿ ಅಂದ ನಮ್ಮವ್ವ ಬಾ ನಿಮ್ಮಮ್ಮಗೂ ನಿಂಗೂ ಮಾಡ್ಕೊಟ್ಟದ ಅಂತ 200 ಗ್ರಾಮ್ ತಾನೆ ತಾನೆ 200 ಗ್ರಾಮ್ ಕೊಟ್ಟಿದೀನಿ ಅಂತ ಹೇಳಿದ್ರು ನೀನೆ 200 ಗ್ರಾಮು ಗೈಸ್ ಇವತ್ತು ಹ್ಯಾಪಿ ಬರ್ತಡೇ ಕರ್ಗಿ ಅಂತ ಬರ್ತೀವಿ ಕೇಕ್ ಮೇಲೆ ಇವತ್ತು ಒಬ್ರು ಕರ್ಗಿರೋರು ಬರ್ತಾಳೆ ಲೇ ಕೇಕ್ ಕೊಟ್ಟವ್ ಬಾ ತಿನ್ನಿ ಏಕ್ ಮನಿಗೆ ಹೊಟ್ಟಿದ್ಯಾ ಹುಷಾರಿ ಹೊಟ್ಟೆ ನೋವಂತೆ ಸತ್ತೋಗೆ ಸಾಯ ಸ್ಟೇಜ್ ಬಂದ್ರೆ ಹೊಟ್ಟೆ ನೋವು ಬರ್ತದಂತೆ ಕಣೆ ನಿಂಗೆ ಏನಾದ್ರು ಬಂದಿದ್ದೆ ಸಾಯ ಸ್ಟೇಜ್ ಗುಳಿ ಮತ್ತೆ ಗುಳಿ ತಂಗಿ ಬನ್ನಿ ನಿಂತ್ಕೊಳ್ರಿ ಬರ್ತಡೇ ಕೇಕ್ ಕಟ್ ಮಾಡ್ರಿ ಗೈಸ್ ಇವತ್ತು ಗುಳಿ ಬರ್ತಡೇ ಅಲ್ಲ ಗುಳಿ ತಂಗಿ ಬರ್ತಡೇ ಗುಳಿ ತಂಗಿ ಬರ್ತಡೇ ಅಂದ್ರು ಒರಿಜಿನಲ್ ತಂಗಿ ಅಲ್ಲ ಇಲ್ಲಿ ನೋಡಿ ಇನ್ನೊಂದ್ ತಂಗಿ ಅವ್ರ ಚಿಕ್ಕಪ್ಪಂದ ಇವಳ್ದು ಬರ್ತಡೇ ಎಲ್ಲ ಕನ್ಫ್ಯೂಸ್ ಆಗಿರ್ತೀರಾ ಅಂತ ಅನ್ಸುತ್ತೆ ಸಮಾಧಾನ ಮಾಡ್ಕೊಳ್ಳಿ ಬಟ್ ಆದ್ರೆ ಇವಳು ನಮ್ ಗುಳಿಗ್ ತಂಗಿನೇ ಆಗ್ಬೇಕು ಚಿಕ್ಕಪ್ಪನ ಮಗಳು ಡೂಪ್ಲಿಕೇಟ್ ತಂಗಿ ಇವಳು ಸ್ವಂತ ತಂಗಿ ನೀನೇ ಕ್ಲಾಸ್ ಇದೆ ಬೆಣ್ಣಕೊಳ್ಳ ಓಹೋಲೇ ಗೈಸ್ ಆಮೇಲೆ ಹುಟ್ಟಬ್ಬಕ್ಕೆ ಎಂತೆಂತ ದೊಡ್ಡ ವ್ಯಕ್ತಿಗಳು ಬಂದವ್ರ ಗೊತ್ತಾ ಇಲ್ಲಿ ನೋಡ್ರಿ ಇದೊಂದ್ ದೊಡ್ಡ ವ್ಯಕ್ತಿ ಆಮೇಲೆ ಇವನೊಬ್ಬ ದೊಡ್ಡ ವ್ಯಕ್ತಿ ಆಮೇಲೆ ನಮ್ ಭಾಗ್ಯಮ್ಮ ನೀನ್ ಯಾರಲ್ಲ ಮಮ್ಮದವೇ ನಿಂಗೆ ಎಷ್ಟು ಗ್ರಾಮ್ ಕೊಟ್ಟೆ ಚಿನ್ನ ನಮ್ಮಂಗೆ ಗುಳೋ ಅಂತ ಹತ್ಬಿಡು ನನ್ ಮಕ್ಳು ಒಳ್ಳೆ ಬುದ್ಧಿ ಕೊಟ್ರು ಸಾಕು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಹ್ಯಾಪಿ ಬರ್ಡೇ ಟು ಯು ಮನ್ವಿತ ಲಿಪ್ಟಿಕ್ ಯಾಕೆ ಹಾಕಿಲ್ಲ ಲೋ ನನ್ ಮೇಲೆ ಕಸ್ಬಿಟ್ಟಿರ ಇರಪ್ಪ ಹೇಳ ಜೋರಾಗಿ ಹೇಳ ಬನ್ರಲ್ಲ ಎಲ್ಲ ಈಗ ಐ ಬಾಂಬುದಾಬಿ ಬಲ ಹೇಳ್ ಬಾ ಹಾಯ್ ರಚು ಬಾ ಹ್ಯಾಪಿ ಬರ್ಡೇ ಹೇಳು ಹಾ ಎಲ್ಲ ನಿಂತ್ಕ ಹೇಳ್ರಿ ಇವಾಗ ಈ ಕೈಗಳೆಲ್ಲ ಬಂದು ನಿಂತ್ಕೋಬೇಕಣ್ಣ ಹೋಗಿ ನಿಂತ್ಕೋ ಬಾಂಬುದಾಬಿ ಹೋಗು ನೀನ್ ಹ್ಯಾಪಿ ಬರ್ಡೇ ಹೇಳ
ಚಿಕ್ಕಲೇಕ್ಲು ಅಂದಿದ ತಕ್ಷಣ ಬಂದ್ಬಿಟ್ಲು. ಕೇಕ್ ಸ್ವಲ್ಪ ಜಾಸ್ತಿ ಕೊಡ್ರ ಅಪ್ಪಿಗೆ. ತಟ್ರಿ ಎಲ್ಲ ಚಪ್ಪಾಳೆ ತಟ್ಟ ಚಪ್ಪಾಳೆ ತಟ್ಟ. ಇದು ಎಷ್ಟು ಕಟ್ ಮಾಡ್ತಿದೆ ಬಿಡು ಸಾಕು. ಅಣ್ಣ ತಂಗಿಯರ ಈ ಬಂದ ತರುಣಣ್ಣ ಕೇಕ್ ಕೊಡ್ತಾರೆ ಅಂತ ಮುಂದಾಗಿ ನಿಂತ್ಕೊಬಿಟ್ಟವನ ಹಂಗೆ ಗುಳಿಮೋರಿ ಬಿಳ ಅಷ್ಟಗಳಂದ. ಅಲ್ಲ ಇವನು ಮಾತ್ರ ಪೇಸ್ಟ್ರಿ ಕೇಕ್ ತಗೊಂಡಿರೋದ್ ನೋಡು ಎಂತ ಗುಳಿ ಇರ್ಬೇಕು. ನೀ ಹುಟ್ಟಿ ಬಂದ ಶುಭ ದಿನವೇ. ಬನ್ನಿಂಗೆ ಬಾ. ಅಯ್ಯ ಬಾ ಆಯ್ತು. ಇಲ್ಲ ಕಣ್ ಬಾ ಬಾ ಬಾ. ಇದ್ರ ಮೇಕೆ ಮನ್ವಿ ತಿಂಗ್ ಎಷ್ಟು ಗ್ರಾಮ್ ಚಿನ್ನ ಕೊಟ್ಟಿ ಅದನ್ನ ಹೇಳಿ ಬಿಡಿ. ಇಲ್ಲ ಅವ ಇದು ನೀ ಕೇಕ್ ತಿನ್ಸವ. ಎಷ್ಟು ಗ್ರಾಮ್ ಚಿನ್ನ ಕೊಟ್ಟೆ ಮನ್ವಿ ತಿಂಗೆ ಕೊಡದ್ ಕೊಡ್ತೀಯವ. ಒಂದ್ 500 ಗ್ರಾಮೇ ಕೊಟ್ಬಿಡು. ಅರ್ಧ ಕೆಜಿಯ ಅಪ್ಪಿಗೆ 1 ಕೆಜಿ ಇವಳು 500 ಗ್ರಾಮ. ಅವ ಮನ್ವಿತಿ 2 ವರ್ಷ ಬಿಟ್ರೆ ನೀನ್ ನೇಟಿಗೆ ಗೊತ್ತಾಳೆ ಕಣವ. ತಾತ ಬಾ ಯಾಕೆ ಹೊಡಿಯಕ್ಕೆ ಬತ್ತೀಯ ಪಪ್ಪ. ನೀನು 1 ಕೆಜಿ ಚಿನ್ನ ಮಾಡ್ಸೇ ಕೊಡು ಆಯ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನೀನ್ ಅರ್ಧ ಕೆಜಿ ಚಿನ್ನ ಮಾಡ್ಸ್ಕೊಡೆ ಕೊಡು. ಬಾ ತಾತ ಬಾ ಮಾವ. ಇನ್ನೇನಿಲ್ಲ ದೊಡ್ಡವರು ಬಾಗೆ ಬಾ ಬಾ ಬಾಗೆ ಬಾ. ನಮ್ಮ ಮಾವ ಮೇಲೆ ಬರ್ತೇವ ವಾಪಸ್. ಅಯ್ಯೋ ಮುದಾಬಿ ಯಾಕಂಗ್ ನಾಚ್ಕೋತಿಯ ಬಾ. ಹುಡ್ಗಿ ನೀನು ದೊಡ್ಡ ಹುಡ್ಗನಾ. ಅವಳಿಗುಸಿ ಜಾಸ್ತಿ ಕಟ್ ಮಾಡ್ಕೊಂಡ್ ಬಂದಿತಾ. ಇಲ್ಲ ನಿನ್ನೆ ತಿನ್ಕೊಂಡ್ಬಿಡ್ತಾಳೆ ಆಮೇಲೆ. ಗುಳಿ ನೋಡಿ ಚಿಕ್ಕ ಚಿಕ್ಕ ಕೇಕ್ಗಳಿಗೆ ಚಿಕ್ಕ ಕೇಕ್ ಕೊಟ್ಬಿಟ್ಟು ಕಾಗೆ ಆರಿಸ್ಬಿಡ್ತಾವನೆ ಎಲ್ಲ ನಾವು ತಿನ್ಕೊಳಕ್ಕೆ. ಅಮ್ಮ ಎಸದಮ್ಮ ಬನ್ನಿ ನೀವು ಕೇಕ್ ತಿನ್ಸಿ. ಇವಾಗೆಲ್ಲ ಕೇಕ್ ಹಂಚ್ಕೊತೀನಿ ಕಾವಿ. ಯಾಕೆ ನನ್ ಫೋನ್ ಚಾರ್ಜರ್ ಕಿದಾಕ್ತೆ. ನೀನ್ ಫ್ರಿಡ್ಜ್ ಆಫ್ ಮಾಡು ಅಂತ ಹೇಳಿದ್ನಲ್ಲ. ತಿಕ್ಲೇನೆ ನಿಂಗೆ ತಿಕ್ಲಂಗಡ್ತಿಯಲ್ಲೇ. ಅವ ಅದೇನ್ ತಿಕ್ಲು ಮೊಮ್ಮಗಳವ ಇವಳು. ಫೋನ್ ಬ್ಯಾಟ್ರಿ ಕಿದಾಕ್ಬಿಟ್ರು ಕಣವ. ಕ್ರಾಕ್ 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 ಹಂಗಾಡ್ತಾಳಲ್ಲ ನಿಮ್ಮಕ್ಕ. ಜಗಳಾಡ್ರಲ್ಲ ಅಪ್ಪಿಯಕ್ ನೋಡ್ದೆ ನೀನು. ಅಪ್ಪಿಯಕ್ಕಂಗು ನಿಂಗು ಡಬ್ಲ್ಯೂ ಬಿಟ್ರೆ ಯಾರಿಗಿದ್ದೀರಿ ನೋಡ್ದೆ ಅಪ್ಪಿಯಕ್ಕನ ಹೊಡಿತೇನೆ ಒಂದೇ ಹೊಡ್ಸಿತ್ತು. ಗೈಸ್ ಏನಿದು ದಿಸ ಅಪ್ಪಿ ಕಂಟೆಂಟೇ ಪೋಸ್ಟ್ ಮಾಡ್ತವನೆ ಅಪ್ಪಿ ಕಂಟೆಂಟೇ ಮಾಡ್ತವನೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ನೆನ್ನೆ ಆಗಿದ್ದು ಕೋ ಇನ್ಸಿಡೆಂಟ್ಸೇ. ಅದು ನಾನು ಬೇರೆ ಯಾವ್ದೋ ಕಂಟೆಂಟ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೆನ್ನೆ ಅಪ್ಪ ಜೋಣಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡವ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆ ಕಂಟೆಂಟ್ ಮುಂದೆ ತೊಳ್ತು. ಮತ್ ಇವತ್ತು ಆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡವ ಅಪ್ಪ ಜೋಣಿಗೆ ಅಂತ ಅದು ಪ್ಲಾನ್ ಮಾಡ್ಕೊತಿದ್ವಿ. ಅದ್ನು ನಮ್ ಗಿರೀಶ್ ಮಾವ ಫೋನ್ ಮಾಡ್ಬಿಟ್ಟು ಇವತ್ತು ಮನ್ವಿತನ್ ಬರ್ತಡೇ ಅದೇ ಇಲ್ಲಿಗೆ ಬರ್ಬೇಕು ಅಂತಂತೂ ಮಧ್ಯಾಹ್ನ ಮೇಲೆ ಬರ್ತಡೇ ಆಯ್ತದಲ್ಲ. ಬರ್ತಡೇ ಫ್ಯಾಮಿಲಿ ಬ್ಲಾಗ್ ಆಗಿರ್ತದೆ. ಅದು ಚೆನ್ನಾಗಿರ್ತದೆ ಅನ್ಬಿಟ್ಟು ಅಪ್ಪಿ ಕಂಟೆಂಟ್ ನಾನು ಮಾಡ್ಲೇಬೇಕು ಅಂತ ಮಾಡ್ತೀಯಲ್ಲ. ಅವಳು ನೋಡು ಖುಷಿ ಮೇಲೆ ಖುಷಿ ಪಡ್ತಾವಳೆ. ಅವಳ ಬಗ್ಗೆ ಹೇಳ್ತಾ ಇದ್ರೆ ಗೈಸ್ ಅದು ಕೋ ಇನ್ಸಿಡೆನ್ಸ್ ಆಗಿ ಕಂಟೆಂಟ್ ಆಯ್ತಾ ಇದೆ. ನೀವು ನೆನೆ ಅಂದ್ರೆ ಇದು ಅಪ್ಪಿ ಹೊಸ ಫೋನ್ ತಗೊಂಡಿದ್ ಕಂಟೆಂಟ್ ವಿಡಿಯೋದಲ್ಲೂ ಜಾಸ್ತಿ ಅದೇ ಕಮೆಂಟ್ ಬಂತು. ಅದಕ್ಕೋಸ್ಕರ ಇದಕ್ಕೆ ರಿಪ್ಲೈ ಕೊಡ್ತಾವನಿ. ನೀನೇನೋ ಯೋಚನೆ ಮಾಡ್ತಿದ್ಯಾ. ಯಾರಿಗೂ ಕಾಣದಂತೆ ಹೂವಿನ ಹಬ್ಬ ಅನ್ನದಂತೆ. ನನಗ್ ಸಾಂಗೆ ಗೊತ್ತಿಲ್ವಂತೆ. ಅವ ಇವತ್ತು ಚಿಕನ್ ಮಟನ್ ಏನಾರು ಮಾಡಿದೆಯಾ. ಓಹೋ ನೀನ್ ತಿನ್ನೋದೇ ಇಲ್ಲ ಅಲ್ವ. ಶನಿವಾರ ತಿನ್ನಲ್ಲ ಮಾಡ್ನಿಲ್ವಾ. ಇಲ್ಲ ಮಾಡ್ಯಾ. ನಿನ್ ಮಗಳಿಗಾರ 200 ಗ್ರಾಮ್ ಚಿನ್ನ ಕೊಡಕೈತೆ. ನಮ್ಗೆ 200 ಗ್ರಾಮು ಚಿಕನ್ ನಿನ್ ಕೈಲಿ ಮುಗಿದ ಅವಂಗೆ ಅಲ್ಲೇ ನೀ ಏನ್ ಚಿಕ್ಕಣ್ಣೇನೆ ಒಳ್ಳೆ ಚೈಲ್ಡ್ ಹಂಗ್ ಕುಂತಿದ್ಯಲ್ಲೇ. ನೀವು ಅಪ್ಪಿ ಅದ್ ನಗೋಗಲ್ವ ಮೀ ಹಂಗ್ ಕುತ್ಕೊಂಡಾರ. ಅಯ್ಯೋ ನೀನ್ ಭಾರ ಇದೀಯ ಅಂತ ಹೇಳಿದ್ದು ನಾನು.
ಇದು ಅಕ್ಕ ಈ ಪೂರ್ತಿ ಹಾಕ ಬಂದ್ಬಿಡಕ್ಕ, ಇಷ್ಟೊಂದು ಕಮ್ಮಿ ಹಾಕ ಬಂದ್ರೆ ಹೆಂಗಕ್ಕ? ನನ್ ಮನ್ಸ ಕಣಕ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಇಷ್ಟು ಕಮ್ಮಿ ತಿಂದ ಇನ್ನೂ ಜಾಸ್ತಿ ತಿಂತೀನಿ ನಾನು. ಜಾಸ್ತಿ ತಿಂದಾನೆ ಅವ ನೀನ್ ಊಟ ಮಾಡಿದ್ಯಾ? ಏನಕ್ಕೆ ಮಾಡ್ದೆ? ಗೈಸ್ ಇವಾಗ ನಮ್ಮ ಅಜ್ಜಿ ಒಟ್ಟಿಗೆ ಬಾಯ್ ಬಾಯ್ ಹೇಳ್ತಾವೆ. ನಾನು ನಮ್ ಕೆಂದನವೇ ನಮ್ ಕೆಂದವ್ರ ಒಟ್ಟಿಗೆ ಹೋಗಿ ಇವಾಗ ಮನೆ ಕೂತೀವಿ. ನಾನು ನಮ್ ಅಪ್ಪಿ ಚಿಲ್ಕ ಹಾಕಬಾರೆ ದೇವ್ಗೆ ಬಂದು ಐ ಥೂ ನೀನೇ ದೇವ ಇನ್ನೇವ ದೇವ ಬರ್ತದೆ. ಗಡಿಕೆ ಕೊಡು. ಏನ 100 ರೂಪಾಯಿ ಕೊಡಿ ಗಾಡಿಗೆ. ಸಾಕ 100 ರೂಪಾಯಿ? ನಡ್ಕೊ ಹೋಗಬೇಕಲ್ಲ, ಬೆಳಿಗ್ಗೆ ಬಂತ ಗೋಳಿ ಮರಿ ಫ್ಯಾನ್ಸ್ ಅಂದ್ರೆ ಸುಮ್ನೆ ಹಾಕಲ್ಲ ಕಣೆ. ಕೊಡು ಸುಮಾನ್ ನಿಂಗೆ ರವಿ ಒಂದ್ ಗುಟ್ರ ಹಾಕೋರು ಕೊಟ್ಬಿಡ್ಬೇಕಲ್ಲ. ಬರುವಾಗ ಎಂತ ದೇವ ಬಂದ? ಏಮೋ ಬಡಿ ಗೈಸ್, ನಾವ್ ಎಂತ ತಲ್ಕೆಟ್ ನನ್ ಮಕ್ಳು ಅಂದ್ರೆ ಸೀರಿಯಸ್ ಆಗಿ ನಮ್ಮ ಕೆಂದವ್ರ ಹಟ್ಟಿಗೆ ಹೋಗಿ ಮಂಟಿ ಮೇಲೆ ಮನಿ ಕತೀವಿ ಅಂತ ಅನ್ಬಿಟ್ಟು ಹೊಂಟುವ. ಆದ್ರೆ ಅಲ್ಲಿ ಇವ್ರಟ್ಲಿ ಬೇಡ, ಅವಾಗ ನಮ್ಮಟ್ಟಿಗೆ ಹೊಂಟ ಕೊಡವ ಅಂತ ಅನ್ಬಿಟ್ಟು, ಇಲ್ಲಾದ್ರೆ ಕರೆಕ್ಟಾಗಿ ನಿದ್ದೆ ಬರಲ್ಲ ಅಂತ ಅನ್ಬಿಟ್ಟು ಇವಾಗ ನಮ್ಮೂರಿಗೆ ಹೊಂಟ ಇದ್ದಾವೆ. ಇವಾಗ ಟೈಮು 10 ಗಂಟೆ ಆಗದ. ಲೇಡಿ ನಿನ್ ಬಿಟ್ಟಿರಕಾಗ್ದಂತೆ ನಮ್ಮ ಅಜ್ಜಿ ಹಟ್ಟಿಗೆ ಹೋಗಿದ್ ವಾಪಸ್ ಬರ್ತಾವ ನೀ ಕಣಮಿ. ನೀನಿಲ್ಲ ಅನ್ಬಿಟ್ಟು ಲೇ ನೀನ್ ಏನ್ಲ ಇಂತ ಡೊಂಗಿ ಆಗ್ಬಿಟ್ಟೆ ವಿಜಯ್. ಎಲ್ಲಿ ಯಾರು ಜಿನಳಿದನಾ? ಯಾರ್ಯಾರು ಇದಾರೆ? ಯಾರೋ ನಿನ್ನ ಜಿನಳಿ ಇಬ್ರಿಯಾ? ನಮ್ ಗುಳಿ ಮರಿ ಬರ್ತದ ಕಣಪ್ಪ. ಓಡ್ಕೊಂಡ್ಬಿಡ್ತಾನ ಹಂಗೆ 5 ನಿಮಿಷಕ್ಕೆ. ಏನೇನ ನಿಮ್ ಅಣ್ಣನು ಬರ್ತಾನ ಕಳ. ಇವತ್ತು 5 ಸೀಟ್ ಮನಿ ಕಳಕತ್ತಲ್ಲ. ಸಸಂಗ ಕಳ್ಸಪ್ಪ ಆಯ್ತು. ನಮ್ ಗುಳಿ ಮರಿ ಕರ್ಕ ಬರ್ತಾನಕಲ್ಲ ನಿಮಗ. ಅದೇ ತಲೆ ಮೇಲೆ ಹತ್ಬಿಡಿ ಹೊಡಿ ಒಂದು ಗೂಳಿ ಬಂದಿರೋ ಡೊಂಗಿ ನನ್ ಮಗನೇ. ಗೈಸ್ ಒಟ್ಟಿಗೆ ಬಂದ ನಮ್ ಕರ್ಗಿ ನಿಲ್ಸ್ತಾ ಬನ್ನಿ ಇವಾಗ ಹೋಗಿ ತಾಚಿ ಮಾಡಮ್ಮ. ಗೈಸ್ ಇವಾಗ ನಿಧಾನಕ್ಕೆ ಕಳ್ಳು ಬೆಕ್ಕು ಇತ್ತಲ್ಲ ಹಂಗ ಹೋಯ್ತೀವಿ. ನಮ್ಮಮ್ಮ ಮನೆಗೆ ಇರುತ್ತೆ. ನಮ್ಮಮ್ಮ ಎದ್ಬಿಟ್ರೆ ಕಷ್ಟ. ಗೈಸ್ ಬನ್ನಿ, ನನ್ ಮಿಸ್ಸಸ್ ಮನೆಗೆ ಇರ್ತಾಳೆ ಇವಾಗ. ಲೇ ಡೊಂಗಿ ಡ್ಯಾಡ್ಸ್ ಲಿಟಲ್ ಗರ್ಲ್ ಏನಮ್ಮಿ ಮಾಡ್ತಿದ್ಯಾ? ಲೇ ನಿನ್ನ ಮದುವೆ ಆಯ್ತು ಕಣೆ. ನೀನ್ ಸಖತ್ ಹಾಟ್ ಆಗಿ ಕಾಣಿಸ್ತಿದ್ಯಾ ಜಿನಲಿ ಮಗಳೇ. ಹೆಂಗ್ ಕಾಣಿಸ್ತಿದ್ದಾಳ? ಡಬಲ್ ಹೆಣ್ತಿರು. ಅದು ಹೂವನ್ ಮಗಳಿನೇ ಮದುವೆ ಆಯ್ತವನೆಲ್ಲ ನಾನು ಇನ್ನಂತನ ಗ್ರೇಟೆಸ್ಟ್ ಅಪ್ಪ ಯಾರಿಗ್ಲ ಗೂಳಿನಿ ಮದುವೆ ಅವ್ನ್ ಗೂಳಿ ಅಂತ ಹೆಸರಲ್ಲೇ ಅದ. ಗುಳಿ ಮರಿ ನೋಡಕ್ ನೋಡಿ ಹೆಂಗ ಗುಳಿ ಇದ್ದಂಗೆ ಇದ್ದಾಕ್ಲ ಹಿಂಗ ಪಾಪು ಅಂತ ತೊಡೆ ಮೇಲೆ ಮುಗಿಸ್ಕೊಂಡ್ರೆ ಇದ್ಯಾಕೆ ಹಿಂಗ ಆಡ್ತಿದ್ದಿಲ್ಲ? ಅಪ್ಪನ್ಗೆ ಕಾಲ ಹಾಕ್ತಾರ. ಏನಿಲ್ಲ ಬಿಡು, ಏನಿಲ್ಲ ಬಿಡು. ನಮ್ ಗುಳಿ ಮರಿ ಕೊಮ್ಮೇಲೆ ಕುತ್ಕೊಂಡ್ ಬಂದಿಗಳ ಇವತ್ತು. ಹಿಡಿದ್ಬಿಡಿ ಅಯ್ಯೋ ಬಾಲ ತಿರುದ್ಬಿಡ. ಈಗ ಕಳ್ಳನ್ ಮಕ್ಳು ನೋಡ. ಅದು ವಿಜಯ್ ನೀನ್ ಮುಟ್ಟಿದಾಕಾಗದೆ ಬಂದ್ಬಿಟ್ಟಿದ್ ಕಳಿಸಿ. ಅಯ್ಯ ನನ್ ಮಗನೇ ಏನೋ ಏನೋ ಮಾಡ್ಬಾರ್ದು ಕೆಲಸ ಮಾಡಿರ್ತಿದೆ ಊರಲ್ಲಿ. ಎಲ್ಲ ತೊಲಗಿರ್ತಾರ ನಿಮ್ಮಿಬ್ರು ಪಾಪು. ನೀನ್ ಯಾರು ಕುಡಿಸ್ಬೇಕಲ್ಲ ಅಂತ ನನ್ನ ಸಾಕಾಗಿ ಕುಡಿಬೇಕು ಅಂತ ಅಂದ್ಬಿಟ್ಟು. ಮತ್ತೆ ಗಾಯ್ಸ್ ಇವತ್ತು ವಿಡಿಯೋನ ಇಲ್ಲಿ ನಂಬೇಡಿ ಗಾಯ್ಸ್. ಇವ್ನು ಹೇಳೋದೇನು ನಂಬೇಡಿ. ಮತ್ತೆ ಗಾಯ್ಸ್ ಅಂದಿ ಎಷ್ಟು ಮನ ತೀರ್ಸ್ಬಿಡ್ತೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹೆಂಗೆ ಇರ್ಲಿ. ಲವ್ ಯು ಜಾಸ್ತಿ. ಟಟಾ ಬೈ ಬೈ. ನಾಳೆ ಬ್ಲಾಗು 7 ಗಂಟೆಗೆ ಬರ್ತದೆ, ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಗೈಸ್ ಇಲ್ಲಿ ನಾನು ಮನ್ಗಿದಿ, ವಿಜುನು ನನ್ನ ಪಕ್ಕ ಮನ್ಗಿದ. ನಮ್ಮ ಅಣ್ಣ ಅಲ್ಲಿ ಬಾಗ್ಲು ತಡ್ತವನೆ. ಈ ಲೋಪರ್ ನನ್ ಮಗ ಬಾಗ್ಲು ಇರಲ್ಲೇ ದಡಿಯಾ ಬಾಗ್ಲು ತೆಗಿಬೇಕಾಯ್ತು ಅಂದ್ಬಿಟ್ಟು ಮನಿಗೆ ನಂಗೆ ಹಾಕ್ಕಾಡ್ದೆ ನೀನು. ಲಾ ತಾಯಿ ಗೈಸ್ ಎಲ್ಲ ಯುವ ಸಂಭ್ರಮಕ್ಕೆ ಹೋಗಿದ್ ಬಂದಿರಲಿಲ್ಲ. ಯಾರು ಹೋಗಿದ್ರಿ ಇವತ್ತು? ನಾನು
ಗೈಸ್ ನಾನು ಯುವ ಸಂಭ್ರಮಕ್ಕೆ ಹೋಗಿದ್ದು ಬರಬೇಕು. ಪ್ರಮೋದವೇ 영원하지